ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹೇಳ್ತಾ ಇದ್ರು. ಯಾಕೆ ಅಂತಂದರೆ ಕೋಶ ಓದಬೇಕು ಅಂತಂದರೆ 10 ಜನ ಮಾಡಿರುವ ಕೆಲಸವನ್ನು ಒಂದು ಕಡೆ ಕ್ರೋಢೀಕರಿಸಿ ನಿಮಗೆ ಇಟ್ಟಿರ್ತಾರೆ ಕೋಶದಲ್ಲಿ. ಅಥವಾ ನೀವು 10 ಜನನ್ನ ಓಡಾಡಿ ಭೇಟಿ ಮಾಡಿದ್ರೆ ನಿಮಗೆ 10 ರೀತಿ ತಿಳಿಯುತ್ತೆ. ಆವಾಗ ನೀವು ಡಿಸೈಡ್ ಮಾಡ್ಬೋದು ಯಾವುದನ್ನು ಮಾಡಿದ್ರೆ ಯಾವ ಸಮಯದಲ್ಲಿ ಸರಿ, ಯಾವ ಸಮಯದಲ್ಲಿ ತಪ್ಪು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಅಂತ. ಈಗ ಭಗವದ್ಗೀತೆಯಲ್ಲಿ ನಾವು ಅದಕ್ಕೆ ಏನಕ್ಕೆ ಹೇಳ್ತೀವಿ ಅಂತಂದರೆ, ಕೃಷ್ಣ ಹೇಳ್ತಾನೆ, ಎಲ್ಲ ಊರಿಂದೆಲ್ಲ ಹೇಳ್ತಾನೆ. ಅವನು 18 ಅಧ್ಯಾಯದಲ್ಲಿ ಅವನು ಮುಟ್ಟದಲ್ಲೇ ಇರೋ ವಿಚಾರ ಇಲ್ಲ, ಹೇಳ್ದಲ್ಲೇ ಇರೋ ಥಿಂಗ್ಸ್ ಇಲ್ಲ, ಎಲ್ಲದನ್ನೂ ಹೇಳ್ತಾನೆ. ಎಲ್ಲ ಹೇಳ್ಬಿಟ್ಟು ಏನು ಹೇಳ್ತಾನೆ ಕೊನೆಗೆ ಅಂದರೆ, ನೋಡಪ್ಪ ಇಷ್ಟೆಲ್ಲ ಹೇಳಿದ್ದೀನಿ, ನೀನು ಯೋಚನೆ ಮಾಡು, ನಿನಗೆ ಯಾವ್ದು ಸರಿ ಅನಿಸುತ್ತೆ ಅದು ಮಾಡು, ನಿನ್ನ ಕರ್ಮ ಏನಿದೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ಒಂದು ಸಮಯದಲ್ಲಿ ಸುಳ್ಳು ಹೇಳೋದು ಧರ್ಮ ಅಂತ ಹೇಳ್ತಾರೆ. ಹೇಗೆ ಸರ್ ಅದು? ಹೇಗೆ ಸುಳ್ಳು ಹೇಳೋದು ಸತ್ಯ ಅಂತಂದರೆ, ಸುಳ್ಳು ಹೇಳಿದ್ರು ಸರಿ ಅಂತ ಯಾವ ಸಮಯದಲ್ಲಿ ಹೇಳ್ತಾರೆ ಅಂತಂದರೆ, ಈಗ ನೀವು ನನ್ನನ್ನು ಬಚಾಯಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳ್ತಿದ್ದೀನ, 100 ಜನನ್ನ ಬಚಾಯಿಸೋಕ್ಕೆ ಸುಳ್ಳು ಹೇಳ್ತಿದ್ದೀನ ಅನ್ನೋದು ಇಂಪಾರ್ಟೆಂಟ್.